ಎಲ್ರಿಗೂ ನಮಸ್ಕಾರ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗಡಿ ಗ್ರಾಮ ಕೆಂಚಮಲ್ಲನಹಳ್ಳಿಯಲ್ಲಿ ನಾವೀಗಿದ್ದೀವಿ. ಈಗಾಗಲೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ವಿಸ್ತರಣೆ ಮಾಡಿದೆ ಕಳೆದ 2.5 ವರ್ಷಗಳಿಂದ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತಿ ಮುಖ್ಯವಾದದ್ದು. ಆ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ನೋಡಿರ್ಬೋದು, ಕರ್ನಾಟಕದಲ್ಲಿ ಹಲವು ಮಹಿಳೆಯರು ಹೊಲಿಗೆ ಯಂತ್ರಗಳನ್ನು ತಗೊಂಡ್ರು, ಕೆಲವರು ಫ್ರಿಡ್ಜ್ಗಳನ್ನು ತಗೊಂಡ್ರು, ಕೆಲವರು ತಮ್ಮ ಪತಿಗಳಿಗೆ ಬಂಗಾರ ಒಡವೆಗಳನ್ನು ಮಾಡಿಸ್ಕೊಟ್ರು. ಹೀಗೆ ಬೇರೆ ಬೇರೆ ವಿಧಾನದ ಮೂಲಕ ಗೃಹಲಕ್ಷ್ಮಿ ಹಣವನ್ನು ಸದ್ಬಳಕೆ ಮಾಡಿಕೊಂಡ್ರು. ಆದರೆ ಈ ಒಂದು ಗಡಿ ಗ್ರಾಮ ಕೆಂಚಮಲ್ಲನಹಳ್ಳಿಯಲ್ಲಿ ಈ ಪಾರ್ವತಮ್ಮ ಮತ್ತು ತಿಪ್ಪೇಸ್ವಾಮಿ ದಂಪತಿಗಳು ವಿಶೇಷವಾಗಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಾಗಿ ಅವರ ಮನೆಯ ಮುಖ್ಯ ದ್ವಾರ ಅಂದ್ರೆ ಬಾಗಿಲಿಗೆ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಕೆತ್ತನೆ ಮಾಡುವುದರ ಮುಖಾಂತರ ಅಭಿಮಾನವನ್ನು ಮೆರೆದಿದ್ದಾರೆ. ಆ ಒಂದು ದಂಪತಿಗಳ ಮನೆಯ ಹತ್ರನೇ ನಾವಿದ್ದೀವಿ. ಅವರನ್ನೇ ಕೇಳೋಣ, ಇದು ಯಾಕೆ ಬಂತು, ಈ ಬಾಗಿಲನ್ನೇ ಯಾಕೆ ಮಾಡಿಸಿದ್ರು, ಬೇರೆ ಬೇರೆ ಹಣವನ್ನು ಬೇರೆ ಬೇರೆ ಇದಕ್ಕೆ ಸದುಪಯೋಗ ಮಾಡ್ಕೋಬಹುದಾಯಿತು, ಆದ್ರೆ ಬಾಗಿಲು ಯಾಕೆ ಮಾಡಿಸಿದ್ರು ಅಂತ ಮನೆಯ ಮಾಲೀಕರಾಗಿರ್ತಕ್ಕಂಥ ಯಜಮಾನಿಯಾಗಿರ್ತಕ್ಕಂಥ ಪಾರ್ವತಮ್ಮನವ್ರನ್ನೇ ಕೇಳೋಣ. ಅಂದ್ರೆ ಈಗ ನೀವು ಬೇರೆ ಬೇರೆ ಏನೋ ಬಂಗಾರ ಮಾಡ್ಕೋಬಹುದಾಗಿತ್ತು, ಅಥವಾ ಇನ್ನೇನೋ ಮಕ್ಳಿಗೆ ಏನೋ ತರಿಸಬಹುದಾಗಿತ್ತು, ಮೊಬೈಲ್ ಕೊಡಿಸಬಹುದು, ಆದ್ರೆ ಈ ಒಂದು ಮನೆ ಭಾವಚಿತ್ರವನ್ನೇ ಇದನ್ನೇ ಯಾಕೆ ಕೆತ್ತನೆ ಮಾಡಿದ್ರಿ ಅಂತ. ಸಿದ್ದರಾಮಯ್ಯರು ದುಡ್ಡಿಲಿಸ ಅವ್ರದ್ದು ನೆನಪಿರ್ಲಿ ಅಂತಂದು ಕೆತ್ತನೆ ಮಾಡಿಸಿದ್ರು. ಹೌದಾ? ಅಂದ್ರೆ ಎಷ್ಟು ಹಣ ಖರ್ಚಾಯ್ತಮ್ಮ ಇದಕ್ಕೆ? 35,000. ಅಂದ್ರೆ ನಿಮ್ಮೇನು ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಅದನ್ನು ಇದಕ್ಕೆ ಉಪಯೋಗಿಸಿದಿರಿ. ಇದಕ್ಕೆ ನಿಮ್ಮ ಪತಿಯವರು ಎಲ್ಲ ಸಪೋರ್ಟ್ ಮಾಡಿದ್ರ ಅಥವಾ? ಅವ್ರು ಸಪೋರ್ಟ್ ಮಾಡಿದ್ರು. ಪಂಚ ಗ್ಯಾರಂಟಿ ಯೋಜನೆಯಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಿಂದ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗಿದೆ. ಆ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನು ನಾವು ಎದಕ್ಕೆ ಬಳಸಿದೆ. ಹಾಗೆ 15 ತಿಂಗಳು ಇಟ್ಕೊಂಡು ಈ ಎಕೆಂಗಲಿ ದುರ್ಗೇಶ್ ಅಂತ ಈ ಹುಡುಗ ಕಾರ್ಪೆಂಟ್ರು, ಅವನ ಕಡೆಯಿಂದ ಈ ಡೋರನ್ನು ನಾನು ಮಾಡಿಸಿದ್ದೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಹೇಳ್ತೀನಿ. ಪಾರ್ವತಮ್ಮ ತಿಪ್ಪೇಸ್ವಾಮಿ ಇವರು ಈ ಶಿಲ್ಪಿ ಮಾಡುವುದಕ್ಕೆ ನನಗೆ ಅನುಮತಿ ಮಾಡಿಕೊಟ್ರು. ಕೇಳಿಕೊಂಡ್ರು. ನಾನು ಅವಾಗ ಇಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗತ್ತಣ ಬೇಡ ಅಂತ ಹೇಳಿದೆ. ಅಂತಂದ್ರೆ ಇಲ್ಲ, ಅದು ಅಮೌಂಟ್ ಎಷ್ಟರಾಗಿರಲಿ, ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ಹಣವನ್ನು ಇಷ್ಟೈದೆ ನಮ್ಮ ಹತ್ರ, ಅದ್ರ ಮೇಲ್ಪಟ್ಟು ನಿನಗೆ ಕೇಳು, ನಾನು ಮಾತಾಡಿ ಹೇಳ್ತಂತ ತಿಪ್ಪಣ್ಣವ್ರು ಒಪ್ಪಿಗೆಂದ್ರು. ಆ ಒಪ್ಪಿಗೆಂದಾಗ ನಾನು ಈ ಶಿಲ್ಪಿ ನನಗೆ ಸಿಗದ ಅದೃಷ್ಟ ಅಂತೇಳಿ, ಈ ಪುಣ್ಯ ನನಗೆ ಸಿಗದ ಅದೃಷ್ಟ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರ ಫೋಟೋ ಕೆತ್ತಬೇಕಂತ ಸುಲಭವಾದ ಮಾತಲ್ಲ. ಅವ್ರನ್ನ ಏನೇನೋ ಪ್ರಯತ್ನ ಪಟ್ಟು ನಮ್ಮ ಫ್ರೆಂಡ್ಗಳೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲೆಲ್ಲಿ ಏನೇನೋ ಮಾಡ್ಕೊಂಡು ನಮ್ಮ ತಿಪ್ಪಣ್ಣವ್ರ ಮಾತು, ಅವ್ರ ಹೆಣ್ಮಕ್ಳ ಮಾತು, ಯಜಮಾನ್ರ ಮಾತು, ಪಾರ್ವತಮ್ಮ ಅವ್ರ ಮಾತು, ಅವ್ರ ಮಾತು ಮೀರದಂತೆ ನಾನು ಈ ಕೆಲಸವನ್ನು ಶ್ರದ್ಧೆ ವಹಿಸಿ ನಾನು ತ್ಯಾಗದ ಕಟ್ಟಿಗೆ ಅಂತೇಳಿ. ಒಟ್ಟು ಎಷ್ಟು ದಿನ ಅದಕ್ಕೆ ಸಮಯ ತಗೊಳ್ರಿ? 3 ರಿಂದ 4 ದಿನ. ಇದನ್ನ ಶ್ರಮ ಪಟ್ಟದ್ದು ಜಾಸ್ತಿ, ವಿಚಾರ ಮಾಡ್ಕೊಳ್ಳೋದು ಜಾಸ್ತಿ. ಇದನ್ನ ಪೂರ್ತಿ ಫಿನಿಶಿಂಗ್ ಮಾಡಿ ಆ ಡೋರ್ ಹಚ್ಚಕ್ಕೆ 3 ರಿಂದ 4 ದಿನದೊಳಗೆ ನಾನು ಈ ಕೆಲಸ ಮಾಡಿಕೊಟ್ಟೆ. ದುರ್ಗೇಶ್ ಅಂತೇಳಿ. ಕೆತ್ತನೆ ಮಾಡಿರೋದು. ಕೆತ್ತನೆ ಮಾಡಿರೋದು.